ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಲಾಯಿನ್ ಅಡ್ಡ ಪರಿಣಾಮ 7 ಮಕ್ಕಳಲ್ಲಿ ತೀವ್ರ ಆರೋಗ್ಯ ಏರುಪೇರು. ಹೌದು, ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ನೀಡಲಾದ ಸಲಾಯಿನ್ನಿಂದ ಅಡ್ಡ ಪರಿಣಾಮ ಉಂಟಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆ ಕುರಿತು ತನಿಖೆಗೆ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಆದೇಶ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ವಿವಿಧ ಕಾಯಿಲೆಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಮಕ್ಕಳಿಗೆ RL, DNS, NS ಮತ್ತು ಐಸೋಲೈಟ್ P ಸಲಾಯಿನ್ ನೀಡಲಾಗುತ್ತಿತ್ತು. ಸಲಾಯಿನ್ ನೀಡಿದ ಕೆಲವೇ ನಿಮಿಷಗಳಲ್ಲಿ ಮಕ್ಕಳಲ್ಲಿ ತೀವ್ರ ಚಳಿ ಜ್ವರ, ವಾಂತಿ ಮತ್ತು ಸುಸ್ತು ಕಾಣಿಸಿಕೊಂಡಿದೆ. ಸ್ಥಿತಿ ಗಂಭೀರವಾಗುತ್ತಿರುವುದನ್ನು ಗಮನಿಸಿದ ವೈದ್ಯರು ಮತ್ತು ಶುಶ್ರೂಷಕರು ತಕ್ಷಣ ಸಲಾಯಿನ್ ನೀಡುವುದನ್ನು ನಿಲ್ಲಿಸಿ ತುರ್ತು ಚಿಕಿತ್ಸೆ ನೀಡಿದ್ದಾರೆ. ಮಾರ್ಚ್ 12ರಿಂದ ಮೇ 1ರವರೆಗೆ ಬಳಸಲಾದ ಕೆಲವು ಸಲಾಯಿನ್ ಬ್ಯಾಚ್ಗಳಿಂದ ಈ ಅಡ್ಡ ಪರಿಣಾಮ ಉಂಟಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಪರಿಣಾಮಕ್ಕೆ ಒಳಗಾದ ಮಕ್ಕಳಲ್ಲಿ ಜಾಹ್ನವಿ, ಗುಲ್ಶೋಮ್, ಮಾಸ್ಟರ್ ಜೋಹಾನ್, ಸಕೀನಾ, ಅಹಮದ್ ನೂರ್, ಅನಯಾ ಬೇಗಂ, MD ಯೌಹಾನ್, ಪೃಥ್ವಿರಾಜ್ ಮತ್ತು ಗೌಸಮ್ ಸೇರಿದ್ದಾರೆ. ಪ್ರಸ್ತುತ ಎಲ್ಲ ಮಕ್ಕಳ ಆರೋಗ್ಯ ಸ್ಥಿರವಾಗಿದ್ದು, ಚಿಕಿತ್ಸೆ ಬಳಿಕ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಅಡ್ಡ ಪರಿಣಾಮ ಉಂಟು ಮಾಡಿದ ಶಂಕಿತ ಬ್ಯಾಚ್ನ ಸಲಾಯಿನ್ಗಳನ್ನು ಬಳಸಬಾರದು ಎಂದು ನಿರ್ದೇಶಕಿ ಆದೇಶಿಸಿದ್ದಾರೆ. ಅದೇ ಬ್ಯಾಚ್ನ ಇತರ ಸಲಾಯಿನ್ ಮಾದರಿಗಳನ್ನು ಔಷಧ ನಿಯಂತ್ರಣ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಲಾಗಿದೆ. ಈ ಘಟನೆ ಕುರಿತು ಸಂಪೂರ್ಣ ತನಿಖೆ ನಡೆಯುತ್ತಿದ್ದು, ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ತಿಳಿಸಿದೆ.